ನಮಸ್ಕಾರ. CBSE NCERT Mathematics 9th Standard First Chapter Number System Decimal Expansions Exercise 1.3 Fourth question. Express 0.99999 ಹಂಗೆ ಹೋಗ್ತಾ ಇರುತ್ತೆ in the form of P/Q. ಆನ್ಸರ್ ಹೋಗೋಣ. ಲೆಟ್ x ಈಕ್ವಲ್ 0.99999 ಅನ್ನೋದನ್ನು ಒಂದು ಫಸ್ಟ್ ಈಕ್ವೇಷನ್ ಅಂತ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಒಂದು ಅಂದಾಜು ಮೇಲೆ 1000 ಅಂತಲೇ ಇಟ್ಕೊಳ್ಳೋಣ. ಮಲ್ಟಿಪ್ಲೈ both the sides by 10 ಹೋಗೋಣ. ಯಾಕಂದರೆ ಒಂದೇ ನಂಬರ್ ರಿಪೀಟ್ ಆಗ್ತಾ ಇರೋದು. ಸೊ ಒಂದು ನಂಬರ್ 0.9ಗೆ ಹಿಂಗೆ ಹಾಕೋತೀವಲ್ವಾ. ಸೊ 0.9ಗೆ ಒಂದೇ ನಂಬರು. ಸೊ 10 ತಿಳ್ಕೊಳ್ಳಿ ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಕ್ವೆಶ್ಚನಲ್ಲಿ ಕೊಟ್ಟಾಗ ಒಂದೇ ನಂಬರ್ಗೆ ಅಂದರೆ 10 ಮಾಡ್ಕೋಬೇಕು. ಸೊ x ಇಂಟು 10 equals 0.99999 into 10. 10x equals 9.9999. ಸರಿನಾ? ಈಗ ಇದನ್ನು ಈಕ್ವೇಷನ್ 2 ಅಂತ ಹಾಕ್ಕೊಳ್ಳೋಣ. ನೀವು ಹೋದ ಪ್ರಾಬ್ಲಮನ್ನು ಹೆಂಗೆ ಮಾಡ್ತಿದ್ರೋ ಸೊಲ್ಯೂಷನು ಹಾಗೆ. ಈಗ ಸಬ್ಟ್ರ್ಯಾಕ್ಟ್ one equation from second equation. Okay, first second equation ಬರ್ಕೊಳ್ಳೋಣ. 10x equals 9.9999 minus x equals ಇದು ಮೈನಸ್ ಬರುತ್ತೆ 0.9999. ಸರಿನಾ? ಡಿವೈಡೆಡ್ ಬೈ, ಇವಾಗ 9ಅಲ್ಲಿ 9 ಹೋದರೆ 0ಗಳು ಬರುತ್ತೆ. ಇಲ್ಲೆಲ್ಲನೂ ಇಲ್ಲಿ 9 ಬರುತ್ತೆ. 10ನಲ್ಲಿ 1 ಹೋದರೆ 9x ಬಂತಾ? ಈಗ ಸರಿಯಾಗಿ ಬರ್ಕೊಳ್ಳೋಣ. therefore x equals 9/9. 9 ones 9 ones. ಸೊ ನಮ್ಮ ಆನ್ಸರ್ ಏನು ಬಂತು? 1/1. ಸೊ x ಈಕ್ವಲ್ಸ್ 1/1. ನಾವು ಯಾವ ಫಾರ್ಮಲ್ಲಿ ಇಡಬೇಕು? P/Q ಬಂತಲ್ವ ಆನ್ಸರ್ ನಮ್ಗೆ ಇವಾಗ ನೋಡಿ. ಥ್ಯಾಂಕ್ ಯು.